ಆ ರಾಜಲಕ್ಷ್ಮಿ ನಾಟಕ ಆಡ್ತಿದ್ದಾಳೆ, ಅದ್ ನಾನಲ್ಲ. ನೀನ್ ಅಲ್ದೇ ಇದ್ರೆ ನಿನಗ್ ಹೇಗ್ ಗೊತ್ತಾಯ್ತು ಅಂತ ಯಾಕೆ ಕೇಳ್ದೆ? ಅದು ನಾನಲ್ಲ ಅಂತ ಮೊದ್ಲೇ ಹೇಳ್ಬೋದಿತ್ತಲ್ಲ. ಅವತ್ತು ಬಂದಿದ್ದು ನೀನೇ. ಅವತ್ತು ತಾಮ್ರ ಪತ್ರಗಳನ್ನ ತಗೊಂಡು ಹೋಗಿದ್ದು ನೀನೇ. ಅಲ್ಲ, ನಾನ್ ಹೇಳದನ್ ಕೇಳಿ. ನನಗೆಲ್ಲ ಅರ್ಥ ಆಗಿದೆ. ನನಗ್ ನೀನ್ ಏನು ಹೇಳ್ಬೇಡ. ನಿನಗೆ ನಿನ್ನ ಮಗು ಬೇಕು ಅಂದ್ರೆ ತಾಮ್ರ ಪತ್ರಗಳನ್ನ ತಗೊಂಡ್ ಬಂದು ನನಗ್ ಕೊಡು. ನಿನ್ನ ಮಗುನ ಕಾಪಾಡ್ಕೋ. ನಾನ್ ನಿಜ ಹೇಳ್ತಿದ್ದೀನಿ, ಆ ತಾಮ್ರ ಪತ್ರ ನನ್ನ ಹತ್ರ ಇಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ತಾಮ್ರದ ಪತ್ರ ತಗೊಂಡ್ ಬಾ, ನಿನ್ನ ಮಗುನ ಕರ್ಕೊಂಡು ಹೋಗು. ವೇಟ್ ಮಾಡ್ತಾ ಇರ್ತೀನಿ. ಹಲೋ ಹಲೋ. ತಾಮ್ರ ಪತ್ರ ಅವಳ ಹತ್ರ ಇಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಅದು ಅವಳ ಹತ್ರ ಇಲ್ಲ ಅಂತಲ್ಲ. ಅವಳ ಹೊಟ್ಟೆಲ್ ಹುಟ್ಟಿರೋ ಮಗುನು ಕೂಡ ಬಿಡೋದಕ್ಕೆ ಸಿದ್ಧವಾಗಿರ್ತಾಳೆ ಹೊರತು ತಾಮ್ರ ಪತ್ರ ಖಂಡಿತ ಕೊಡಲ್ಲ. ಈಗ ನೀನ ಮಗುನ ಸಾಯಿಸ್ತೀಯ ಅಂದ್ರೂ ಏನ್ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವಳಿಗೆ ಅವಳ ಹೊಟ್ಟೆಲ್ ಹುಟ್ಟಿರೋ ಮಗು ಅನ್ನೋ ಸೆಂಟಿಮೆಂಟೇ ಇಲ್ಲ. ಆ ತಾಮ್ರ ಪತ್ರ ಎಂತ ಪರಿಸ್ಥಿತಿಲೂ ನೀನ್ ಕೊಡಲ್ಲ. ಆ ಮಗುನ ನಿಮ್ ಹತ್ರ ಇಟ್ಕೊಂಡು ನೀನ್ ಸಾಧಿಸ್ತಾ ಇರೋದು ಏನೂ ಇಲ್ಲ. ಮರ್ಯಾದೆಯಿಂದ ಮಗುನ ಬಿಟ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ. ನಿನಗ್ ತಾಮ್ರ ಪತ್ರ ಬೇಕು ಅಂದ್ರೆ ಅವಳನ್ನ ಹಿಡ್ಕೋ. ನೋ, ನಿನಗ್ ಮಾತ್ರ ಮಗುನ್ ಕೊಡಲ್ಲ. ಯಾವುದೇ ತಾಯಿಗಾದ್ರೂ 9 ತಿಂಗಳು ಹೊತ್ತು ಹೆತ್ತ ನಂತರ ಆ ಮಗು ಮೇಲೆ ಅತಿಯಾದಂತ ಪ್ರೀತಿ ಇರುತ್ತೆ. ಅದಕ್ಕೆ ಮೊನ್ನೆ ನನ್ನ ಮನೆಗೆ ಬಂದು ಮಗುನ್ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ಲು. ತಾಮ್ರ ಪತ್ರಗಳು ಅವಳ ಹತ್ರನೇ ಇದೆ ಅಂತ ಆಗ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಬಿಟ್ಬಿಟ್ಟೆ. ಈಗ ಮಾತ್ರ ಮಗುನ ಯಾವುದೇ ಪರಿಸ್ಥಿತಿಲೂ ನಿನಗ್ ಮಾತ್ರ ಕೊಡಲ್ಲ. ಹೋಗು ಇಲ್ಲಿಂದ. ಪಾಪ ಮಗು ತುಂಬಾ ಅಳ್ತಾ ಇದೆ, ಹಾಲೇನಾದ್ರೂ ಕುಡಿಸ್ಬೇಕಾ? ಪಕ್ಕದಲ್ಲಿ ಅಳ್ತಾ ಇರೋದನ್ನ ನೋಡಿ ಕನಿಕರ ಪಡೋನು ಉದ್ಧಾರ ಆಗಿದ್ದು ಚರಿತ್ರೆನಲ್ಲೇ ಇಲ್ಲ. ಅದು ಮಗು ಆಗಿದ್ರು ಯಾರಾಗಿದ್ರು ಕೂಡ. ಈಗ ಈ ಮಗು ನಮಗೆ ಅಸ್ತ್ರ ಮಾತ್ರ. ಅದನ್ನ ಹಾಗೆ ನೋಡ್ಬೇಕು. ಅದಕ್ಕೆ ಮೀರಿ ಎಮೋಷನ್ಸ್, ಸೆಂಟಿಮೆಂಟ್ಸ್ ಅನ್ನೋದು ಯಾವುದೂ ಇರಬಾರ್ದು. ಹಾಗೆ ಆಗ್ಲಿ ಸರ್. ಆದ್ರೆ ಅಮ್ಮ ಬರ್ಬೇಕು, ತಾಮ್ರ ಪತ್ರಗಳನ್ನ ಕೊಡ್ಬೇಕು. ಆಗಷ್ಟೇ ನಾನು ಹಾಲು ಕೊಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಅಲ್ಲಿ ತನಕ ಇದು ಹೀಗೆ ಅಳ್ತಾನೆ ಇರ್ಲಿ. ಅರ್ಚಿ ಪ್ರಾಣ ಹೋಗ್ಬಿಟ್ರೆ? ಆದ್ರೆ ಅಮ್ಮ ಬಂದ ಮೇಲೆ ನಿದ್ರೆ ಮಾಡ್ತಾ ಇದೆ ಅಂತ ಹೇಳಿ ಕೊಟ್ಟು ಕಳ್ಸು. ಆ ಅಸ್ಮಿತಾ ನನಗೆ ಮೋಸ ಮಾಡ್ತಾಳಾ? ತೋರಿಸ್ತೀನಿ ಅವಳಿಗೆ ನಾನು ಯಾರು ಅಂತ. ರಾಜಲಕ್ಷ್ಮಿ ತರ ವೇಷ ಹಾಕೊಂಡ್ ಬಂದು ನನ್ನನ್ನೇ ಕೊಲ್ತೀನಿ ಅಂತ ಹೆದರಿಸಿ ಪತ್ರಗಳನ್ನ ತಗೊಂಡು ಹೋದ್ಲು. ಅವಳಿಗೆ ಎಷ್ಟು ಧೈರ್ಯ ಇರಬೇಕು. ರಾಜಲಕ್ಷ್ಮಿ ವಿಷಯದಲ್ಲಿ ಅವಳಿಂದ ನಮಗೇನೋ ಉಪಕಾರ ಆಗತ್ತೆ ಅಂತ ಹೇಳಿ ನಮ್ ಜೊತೆ ಇರಿಸ್ಕೊಂಡೆ. ನಾಳೆ ಸಿಗೋದ್ರಲ್ಲಿ ಒಂದಷ್ಟು ಅವಳಿಗೂ ಕೊಡೋಣ ಅಂತಿದ್ದೆ. ಅವಳು ಸುಮ್ಮನೆ ಇರ್ದೆ ನಿಧಿನ ಪೂರ್ತಿ ತಾನೇ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಲು. ಯಾರೇ ಆಗ್ಲಿ ನಾನು ಮಾಡುವಂತ ವ್ಯೂಹದಲ್ಲಿ ಅವರು ಬಲಿಯಾಗಬೇಕೆ ಹೊರತು ಮೊದಲನೇ ಸಲ ಒಂದು ಹೆಂಗಸಿನ ಮುಂದೆ ನಾನು ಫೂಲ್ ಆದೆ. ನನಗೆ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಇದೇನೆ ಈಗ ಈ ಮನೆಗ್ ನೀನ್ ದೊಡ್ಡವಳಲ್ವಾ? ಜಾನಕಿ ಯಾವತ್ತಾದ್ರೂ ಗಂಡನ್ಗೂ ಮುಂಚೆ ತಿಂತಾಳ? ಅವ್ರು ಅವ್ರ ಅಭ್ಯಾಸ. ಗಂಡ ತಿನ್ಮೇಲೆ ತಿನ್ನೋದು. ನನಗೆ ಅಶ್ವಾದಾಗ ನಾನ್ ತಿನ್ನೋದು ನನ್ನ ಅಭ್ಯಾಸ. ಸರಿ, ಅಳಬೇಡ, ತಿನ್ನು. ಹೊಟ್ಟೆ ಹಸಿದ್ರೆ ತಿನ್ನಕ್ ಬಿಡು. ನನಗ್ ಸ್ವಲ್ಪ ಕೊಡೆ, ಒಂದ್ ತುತ್ತು ಕೊಡೆ. ನನ್ ಬಂಗಾರ ಅಲ್ವಾ, ಕೊಡೆ. ಒಂದು ಪೀಸ್ ಕೊಡೆ. ಅಮ್ಮ ಪಾರ್ವತಿ. ಹಾ, ಬಂದೆ. ಹೇಳ್ರಿ. ಆದ್ಯನ್ ಬರೋದಕ್ಕೆ ಹೇಳು, ನಂಗೆ ಹೊಟ್ಟೆ ಹಸಿತಿದೆ, ಮತ್ತೆ ಶಾಪ್ಗೆ ಹೋಗ್ಬೇಕು. ಹಾ, ನೀನು ಕುತ್ಕೋ. ಇದೇನ್ರಿ, ನಾವು ಇವಾಗ ಮುಂಚಿನ ತರ ಇಲ್ವಲ್ಲ. ನೀವು ಇವಾಗ ನಿಮ್ಮ ಅಣ್ಣನ ತರ ಆದ್ರೆ ನಾನು ನಿಮ್ಮ ಅತ್ತಿಗೆ ತರ. ಜಾನ್ ಕಕ್ಕ ಯಾವಾಗ್ಲಾದ್ರೂ
ಭಾವನವ್ರು ತಿಂದೆ ತಿಂದಿದಾರಾ? ನಾವು ಕೂಡ ಹಾಗೆ ಪಾಲಿಸ್ಬೇಕಲ್ವಾ? ಅದೇನ್ ಚಿಕ್ಕಿ, ಅದು ದೊಡ್ಡಪ್ಪ ದೊಡ್ಡಮ್ಮ ಇರುವಾಗ. ಈಗ ರೂಲ್ಸ್ ಸ್ವಲ್ಪ ಬದ್ಲಾಗ್ಬೇಕಲ್ವಾ? ಹಾಗ್ ಬದ್ಲಾಯಿಸಿದ್ರೇನೆ ಅಲ್ವಾ ನೀವ್ ಮಾಡೋದೆಲ್ಲ ಗೊತ್ತಾಗೋದು. ಅದಕ್ಕೂ ಮುಂಚೆ ಹಳೆ ಕಾಲದವ್ರ ತರ ಗಂಡ ತಿಂದಾದ್ಮೇಲೆ ಹೆಂಡತಿ ತಿನ್ಬೇಕು. ಇವಾಗ ಆ ರೀತಿ ಏನೂ ಇಲ್ಲ ಅಲ್ವಾ? ಗಂಡನ್ ಜೊತೆ ಹೆಂಡತಿನ್ ಕೂಡ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಚಿಕ್ಕಪ್ಪ ಏನಂತೀರಾ? ಪದವಿ ತಗೊಂಡಾದ್ಮೇಲೆ ಸ್ವಲ್ಪ ಬದಲಾವಣೆ ಕಾಣಿಸ್ಬೇಕಲ್ವಾ? ಇಲ್ಲ ಅಂದ್ರೆ ನಿಮ್ಗೇನು ಮಾಡಕ್ ಆಗ್ತಿಲ್ಲ, ಅದಕ್ಕೆ ಅಣ್ಣ ಹಾಕಿರೋ ರೂಲ್ಸ್ನೇ ಫಾಲೋ ಮಾಡ್ತಿದ್ದೀರಾ ಅಂತ ಎಲ್ಲರೂ ಅನ್ಕೋತಿದ್ದಾರೆ. ಇವಳನ್ನೆಲ್ಲ ಬೈತಿದ್ದಾಳ ಹೊಗಳ್ತಿದ್ದಾಳ? ಬೈತಿರೋ ಹಾಗೆ ಇದೆಯೇ? ಅಣ್ಣ ಹಾಕಿರೋ ರೂಲ್ಸ್ ನ ಬ್ರೇಕ್ ಮಾಡಿದ್ರೇನೆ ಅಲ್ವಾ ದೊಡ್ಡ ದೊಡ್ಡ ಕೆಲ್ಸಗಳು ಬರೋದು, ಮನುಷ್ಯನು ಯೋಚನೆನ ಬದಲಾಯಿಸೋದು ಅಲ್ವಾ? ಕರೆಕ್ಟ್ ಆಗೇ ಹೇಳ್ದೆ ಆದ್ಯ. ನಾನ್ ಕೂಡ ಹಾಗೆ ಅನ್ಕೊಂಡೆ. ಸೂಪರ್ ಚಿಕ್ಕಪ್ಪ. ಇನ್ಮೇಲೆ ಗಂಡ ತಿಂದಾದ್ಮೇಲೆನೆ ಹೆಂಡತಿ ತಿನ್ಬೇಕು ಅಂತ ಏನಿಲ್ಲ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತಿನ್ಬೋದು. ಅದಕ್ಕೆ ಕೂತ್ಕೋ. ಕೂತ್ಕೊಳ್ಳಿ ಚಿಕ್ಕಿ. ಕೂತ್ಕೊಳ್ಳೆ. ನೀರಮ್ಮ ಕೂತ್ಕೋತೀನಿ. ಕೂತ್ಕೋ. ಇವಳನ್ನ ಹೀಗ್ ಸಿಕ್ಕಾಕ್ಸ್ಬಿಟ್ಲಲ್ಲ. ಏನಾಯ್ತು ಪಾರ್ವತಿ? ಹೊಟ್ಟೆ ಹಸಿತಿದ್ಯಲ್ರಿ, ಅದಕ್ಕೆ ತೇಗು.